ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಕರ್ನಾಟಕ. ನಾನು ಕುಮಾರ್ ವಿಟ್ಲ. ದಕ್ಷಿಣ ಕನ್ನಡ ಜಿಲ್ಲೆಯ ಈ ಬಾರಿಯ ಲೋಕಸಭಾ ಚುನಾವಣೆ ಹಲವು ವಿಶೇಷತೆಗಳಿಗೆ ಕಾರಣವಾಗಿದೆ. ಒಂದು ಕಡೆಯಿಂದ ಎರಡು ಪಕ್ಷಗಳು ಹೊಸ ಮುಖಗಳಿಗೆ ಅವಕಾಶ ನೀಡಿದರೆ, ಇನ್ನೊಂದು ಕಡೆಯಿಂದ ಎರಡೂ ಪಕ್ಷದ ಅಭ್ಯರ್ಥಿಗಳಿಗೂ ಇದು ಚೊಚ್ಚಲ ಚುನಾವಣೆ ಅನ್ನೋದೇ ಹೈಲೈಟ್. ಹಾಗಾದರೆ ಈ ಘಟಾನುಘಟಿಗಳು ಸ್ಪರ್ಧಿಸಿದ ಕ್ಷೇತ್ರದಲ್ಲಿ ಹೊಸಬರ ಚುನಾವಣಾ ತಯಾರಿ ಹೇಗಿದೆ ಅಂತೀರಾ? ಇಲ್ಲಿದೆ ಡೀಟೇಲ್ಸ್. ಎಸ್, ದಕ್ಷಿಣ ಕನ್ನಡ ಜಿಲ್ಲೆ ಬುದ್ಧಿವಂತರ ಜಿಲ್ಲೆ. ಇಲ್ಲಿನ ಜನ ಅಳಿದು ತೂಗಿ ಎಲ್ಲವನ್ನ ಲೆಕ್ಕಾಚಾರ ಹಾಕ್ತಾರೆ, ಹೊಸತನವನ್ನ ಬಯಸ್ತಾರೆ. ಇದೇ ಕಾರಣಕ್ಕೆ ಈ ಬಾರಿ ಕಾಂಗ್ರೆಸ್ ಬಿಜೆಪಿ ಎರಡೂ ಪಕ್ಷಗಳು ಹೊಸ ಅಭ್ಯರ್ಥಿಗಳನ್ನ ಅಖಾಡಕ್ಕಿಳಿಸಿದೆ. ಹೌದು, ಕಾಂಗ್ರೆಸ್ ಅಭ್ಯರ್ಥಿ ಪದ್ಮರಾಜ್ ರಾಮಯ್ಯ, ಬಿಜೆಪಿ ಅಭ್ಯರ್ಥಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಇವರಿಬ್ಬರು ಹೊಸಬರು. ಇಲ್ಲಿ ಹೊಸಬರು ಅನ್ನೋದೇ ವಿಶೇಷ ಅಲ್ಲ, ಬದಲಾಗಿ ಈ ಇಬ್ಬರು ಅಭ್ಯರ್ಥಿಗಳಿಗೂ ಇದು ಚೊಚ್ಚಲ ಚುನಾವಣೆ ಅನ್ನೋದೇ ಹೈಲೈಟ್. ಈವರೆಗೆ ಗ್ರಾಮ ಪಂಚಾಯತ್ನಿಂದ ಹಿಡಿದು ರಾಷ್ಟ್ರ ರಾಜಕಾರಣದವರೆಗೂ ಯಾವುದೇ ಚುನಾವಣೆಯಲ್ಲಿ ಸ್ಪರ್ಧಿಸದೆ ಸೋಲಿನ ಕಹಿ ಗೆಲುವಿನ ಸಿಹಿ ಈ ಎರಡೂ ಅನುಭವವೇ ಇಲ್ಲದ ಅಭ್ಯರ್ಥಿಗಳು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಅಖಾಡದಲ್ಲಿದ್ದಾರೆ. ಇದೇ ಈ ಬಾರಿಯ ದಕ್ಷಿಣ ಕನ್ನಡ ಲೋಕಸಭಾ ಚುನಾವಣೆಯ ವಿಶೇಷ. ಕಾಂಗ್ರೆಸ್ ಅಭ್ಯರ್ಥಿ ಪದ್ಮರಾಜ್ ರಾಜಕೀಯದಿಂದ ದೂರವಿದ್ದವರು. ಮಾಜಿ ಕೇಂದ್ರ ಸಚಿವ ಜನಾರ್ದನ ಪೂಜಾರಿಯವರ ಪಟ್ಟ ಶಿಷ್ಯನಾದರೂ ಅಧಿಕೃತವಾಗಿ ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ದು ಕಳೆದ ರಾಜ್ಯ ವಿಧಾನಸಭಾ ಚುನಾವಣೆಯ ಹೊತ್ತಿನಲ್ಲಿ. ಹಾಗಾಗಿ ಇವರಿಗೆ ಚುನಾವಣೆ ಬಿಡಿ, ರಾಜಕೀಯವೇ ಹೊಸತು. ಆದರೂ ಇವರು ಅಭ್ಯರ್ಥಿ ಎಂದು ಘೋಷಣೆಯಾದ ಬೆನ್ನಲ್ಲೇ ಊಹೆಗೂ ಮೀರಿದ ರೀತಿಯಲ್ಲಿ ವಿಶ್ವಾಸ, ಉತ್ಸಾಹ ಕೈಪಾಳಯದಲ್ಲಿ ಕಾಣಸಿಕ್ಕಿದೆ. ಬಿಲ್ಲವ ಸಮಾಜದ ಮುಖಂಡ ಜನಾರ್ದನ ಪೂಜಾರಿ ಶಿಷ್ಯನೆಂಬುದೇ ಪ್ಲಸ್ ಪಾಯಿಂಟ್. ಪಕ್ಷದೊಳಗೆ ಆಂತರಿಕ ಭಿನ್ನಾಭಿಪ್ರಾಯವಿದ್ದರೂ ಮೇಲ್ನೋಟಕ್ಕೆ ಅದ್ಯಾವುದೂ ಕಂಡುಬರುತ್ತಿಲ್ಲ. ಇನ್ನು ಬಿಜೆಪಿ ಅಭ್ಯರ್ಥಿ ಬ್ರಿಜೇಶ್ ಚೌಟಾ ಮೊದಲ ಬಾರಿ ಚುನಾವಣೆಗೆ ಸ್ಪರ್ಧಿಸುತ್ತಿದ್ದಾರೆ ಅನ್ನೋ ವಿಚಾರ ಬಿಟ್ಟರೆ ರಾಜಕೀಯವೇನು ಚೌಟಾಗೆ ಹೊಸತಲ್ಲ. ಪಕ್ಷದ ರಾಜಕೀಯದ ಒಳ ಹಾಗೂ ಹೊರ ಹುರುಳಿನ ಬಗ್ಗೆ ಚೌಟಾಗೆ ಚೆನ್ನಾಗಿ ಅರಿವಿದೆ. ಟಿಕೆಟ್ ವಂಚಿತರ ಮುನಿಸಿಕೊಂಡವರ ಮನವೊಲಿಸುವಲ್ಲಿ ಒಂದು ರೀತಿಯಲ್ಲಿ ಯಶಸ್ವಿಯಾಗಿದ್ದಾರೆ. ಬಿಜೆಪಿಯ ಮಾಜಿ ರಾಜ್ಯಾಧ್ಯಕ್ಷರಾಗಿದ್ದ ನಳಿನ್ ಕುಮಾರ್ ಕಟೀಲ್ ಸಾಕಷ್ಟು ಪ್ರಯತ್ನ ಪಟ್ಟರೂ ಅಂತಿಮ ಹಂತದಲ್ಲಿ ಟಿಕೆಟ್ ಮಿಸ್ ಆಗಿತ್ತು. ನಳಿನ್ ಬಣದಲ್ಲಿ ಟಿಕೆಟ್ ಮಿಸ್ ಆದ ಬಗ್ಗೆ ಅಸಮಾಧಾನ ಇದೆ. ಆದರೆ ಬಿಜೆಪಿಯ ಗೆಲುವಿಗೆ ಶ್ರಮಿಸುತ್ತೇವೆ ಎಂಬ ಪಣ ತೊಟ್ಟಿದ್ದಾರೆ. ಇದು ಪಕ್ಷ ನಿಷ್ಠೆಯೋ ಅಥವಾ ರಾಜಕೀಯವೋ ಎಂದು ಚುನಾವಣೆಯ ಬಳಿಕವಷ್ಟೇ ತಿಳಿಯಬೇಕಿದೆ. ಟಿಕೆಟ್ ಘೋಷಣೆಯಾದ ಬೆನ್ನಲ್ಲೇ ಚೌಟಾ ಜಿಲ್ಲೆಯ ಎಲ್ಲ ವಿಧಾನಸಭಾ ಕ್ಷೇತ್ರಗಳಿಗೂ ಭೇಟಿ ನೀಡಿ ಪಕ್ಷದ ಕಾರ್ಯಕರ್ತರ, ಹಿರಿಯ ನಾಯಕರ ಮನವೊಲಿಸುವಲ್ಲಿ ನಿರತರಾಗಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಫಲ ನೀಡುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಏಪ್ರಿಲ್ 3ರಂದು ಕಾಂಗ್ರೆಸ್ ಅಭ್ಯರ್ಥಿ ಪದ್ಮರಾಜ್ ನಾಮಪತ್ರ ಸಲ್ಲಿಸಿದರೆ, ಏಪ್ರಿಲ್ 4ರಂದು ಬಿಜೆಪಿ ಅಭ್ಯರ್ಥಿ ಬ್ರಿಜೇಶ್ ಚೌಟಾ ನಾಮಪತ್ರ ಸಲ್ಲಿಸಲಿದ್ದಾರೆ. ನಾಮಪತ್ರ ಸಲ್ಲಿಕೆಯಂದು ಎರಡೂ ಅಭ್ಯರ್ಥಿಗಳು ಜಿಲ್ಲೆಯ ಜನರೆದುರು ಭರ್ಜರಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಬಿಜೆಪಿ ದಾಖಲೆ ಮತಗಳ ಅಂತರದಲ್ಲಿ ಗೆಲ್ಲುವ ನಿರೀಕ್ಷೆಯಲ್ಲಿದ್ದರೆ, ಕಾಂಗ್ರೆಸ್ ಬಿಜೆಪಿಯ ದಾಖಲೆ ಗೆಲುವಿನ ಕನಸನ್ನು ಬುಡಮೇಲು ಮಾಡಲು ತುದಿಗಾಲಲ್ಲಿ ನಿಂತಿದೆ. ಅಂತಿಮವಾಗಿ ಈ ಬಾರಿ ಮತದಾರ ಪ್ರಭುವಿನ ಆಶೀರ್ವಾದ ಪಡೆಯುವಲ್ಲಿ ಯಾರು ಯಶಸ್ವಿಯಾಗುತ್ತಾರೆ ಎಂಬುದನ್ನು ಕಾದು ನೋಡಬೇಕಿದೆ.